ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮೀಸ್ ಕುಕಿಂಗ್ ಬಿ. ಬನ್ನಿ ಇವತ್ತು ಹೆಲ್ದಿ ಆಗಿರುವಂಥ ಒಂದು ಸ್ನ್ಯಾಕ್ನ ನೋಡ್ಕೊಂಡು ಬರೋಣ. ಸೊ ಈ ಸ್ನ್ಯಾಕ್ನ ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ತಗೋಬೋದು, ಅದು ಕೂಡ ಹೆಲ್ದಿಯಾಗಿ. ಹಾಗಾದರೆ ಬನ್ನಿ ಹೆಲ್ದಿ ಆಗಿರೋಂಥ ಸ್ನ್ಯಾಕ್ನ ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ನಾವು ನೋಡ್ತಿರೋವಂಥ ರೆಸಿಪಿ ಬಂದು ಮಸಾಲ ಫೂಲ್ ಮಖಾನ. ಸೊ ಫೂಲ್ ಮಖಾನ ಅಂದ್ರೇ ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಸೊ ತುಂಬಾ ಹೆಲ್ದಿ ಆಗಿರುವಂಥದ್ದು. ಸೊ ಇದರಲ್ಲಿ ನಮ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇವೆ. ಅದೇನು ಅಂದರೆ ಹೈ ಇನ್ ಆ್ಯಂಟಿ ಆಕ್ಸಿಡೆಂಟ್, ಸೊ ಹಾಗೆ ಸ್ಟೆಬಿಲೈಸ್ಡ್ ಆಗಿ ಬ್ಲಡ್ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ವೆಯ್ಟ್ ಲಾಸ್ ಸಪೋರ್ಟ್ ಮಾಡುತ್ತೆ, ಹಾಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ, ಹಾಗೆ ನಮಗೆ ಹಾರ್ಟ್ ಹೆಲ್ತನ್ನು ಪ್ರಮೋಟ್ ಮಾಡೋದ್ರಲ್ಲಿ ಕೂಡ ಉಪಯೋಗ ಆಗುತ್ತೆ. ಸೊ ಇದೆಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಾನು 1 ಕಪ್ ತೊಗೊಂಡಿದ್ದೀನಿ. ಸೊ 1 ಕಪ್ ತೊಗೊಂಡು ಒಂದು ಪ್ಯಾನಲ್ಲಿ ಬಟರ್ ಹಾಕ್ಕೊತಿದ್ದೀನಿ. ನೀವು ತುಪ್ಪ ಹಾಕ್ಕೋಬೋದು, ಎಣ್ಣೆ ಕೂಡ ಹಾಕ್ಕೋಬೋದು. ಸೊ 1 ಟೀ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನಷ್ಟು ಬಟರ್ನ ಹಾಕ್ಕೊಂಡು ಇದನ್ನು 6 ರಿಂದ 8 ನಿಮಿಷ ಬರೀ ಲೋ ಫ್ಲೇಮಲ್ಲಿ ಮಾತ್ರ ನಾವು ಫ್ರೈ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗ್ ನಾವು ಮುಟ್ಕೊಂಡು ನೋಡಿದ್ರೆ ಒಂಥರ ಸ್ಪಾಂಜ್ ಥರ ಇರುತ್ತೆ, ಅಂದರೆ ನಮಗೆ ಥರ್ಮಾಕೋಲ್ ಇರುತ್ತೆ ನೋಡಿ, ಆ ರೀತಿ ಇರುತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿ ಇರುತ್ತೆ. ಬಟ್ ನೀವು 8 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ಮೇಲೆ ಇದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಸೊ ಇವಾಗ ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ನನಗೆ 8 ನಿಮಿಷ ಆಗಿದೆ. ತೋರಿಸ್ತೀನಿ ನೋಡಿ. ಸೊ 8 ನಿಮಿಷ ಆದಮೇಲೆ ನೋಡ್ತಿದ್ದೀರಲ್ಲ, ಈ ರೀತಿ ಕ್ರಿಸ್ಪಿ ಆಗಬೇಕು. ಸೊ ಅಷ್ಟೇ. ಸೊ ಇವಾಗ ಇದಕ್ಕೆ ನಿಮ್ಗೆ ಇನ್ನೊಂದು ಸ್ವಲ್ಪ ಬೇಕಂದರೆ ಬಟರ್ ಹಾಕೋಬೋದು. ಇಲ್ಲಿ ನಾನು ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್, ಹಾಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಚಾಟ್ ಮಸಾಲನೂ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಖಾರ, ಉಪ್ಪು ಅವೆಲ್ಲ ಕೂಡ ಸ್ವಲ್ಪ ಮಕ್ಕಳು ಕೊಡ್ತಿದ್ದೀರಾ ಅಂದರೆ ಕಮ್ಮಿ ಹಾಕ್ಕೊಳ್ಳಿ, ನೀವು ತಿಂತಿದ್ದೀರಾ ಅಂದರೆ ಜಾಸ್ತಿ ಹಾಕೋಬೋದು. ಸೊ ನೋಡಿದ್ರಲ್ಲ, ಅಷ್ಟೇ ಈಸಿಯಾಗಿ ಹೆಲ್ದಿ ಆಗಿರೋಂಥ ಸ್ನ್ಯಾಕ್ ರೆಡಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಈ ರೀತಿ ಕೊಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಆಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಸಿಂಪಲ್ ಸ್ನ್ಯಾಕ್ನ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಿದ್ಮೇಲೆ ನನ್ನ ಇನ್ಸ್ಟಾಗ್ರಾಮ್ಲಿ ನಿಮ್ಮ ರೆಸಿಪಿ ಪಿಕ್ನ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.